ಬೋಲ್. ಪ್ರಥಮವಾಗಿ ನಾವು ಭಜನಾ ತಂಡವನ್ನು ಶುರು ಮಾಡಬೇಕಾದ್ರೆ ಯಾರು ಕೂಡ ಭಜನೆಯನ್ನು ಗೊತ್ತಿದ್ದವರು, ಕುಣಿತ ಗೊತ್ತಿದ್ದವರು, ಹಾಡು ಗೊತ್ತಿದ್ದವರಿಲ್ಲ. ಕಾಲಕ್ರಮೇಣವನ್ನು ಅದು ತಿಳಿದುಕೊಂಡು ಬಂದಿದ್ದೇವೆ. ಅದೇ ಪ್ರಥಮವಾಗಿ ಹೇಳ್ತೀನಿ, ವೈಶಿಷ್ಟ್ಯ ಅಂತ ಹೇಳಿದ್ರೆ ಕುಣಿದು ಮತ್ತೆಲ್ಲ ನಮ್ಮೆಲ್ಲ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ವಿ ಭಜನೆಯಿಂದ. ಈ ಭಜನೆಯಿಂದ ನಾವು ತಂಡದ ಬೇರೆ ಕಡೆಯ ಭಜನೆ ಸೇವೆ ಕೊಡುವಂಥದ್ದಾಗಲಿ ಅಥವಾ ಅಭ್ಯಾಸ, ಈ ದೃಷ್ಟಿಯಿಂದ ನಮ್ಮಲ್ಲೊಂದು ಕುಟುಂಬದ ಮನೋಭಾವನೆ ಅಂತ ಹೇಳಿದ್ರೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಈ ದೃಷ್ಟಿಯನ್ನು ಇಟ್ಕೊಂಡು ನಾವು ಬಗೆಹರಿಸ್ಕೊಂಡು ಹೋಗುವಂತ ಒಂದು, ಅದೇ ರೀತಿ ಈ ಒಂದು ಯಾತ್ರೆ ಕೂಡ ಅಲ್ಲ, ಈ ಒಂದು ಹಿಂದೆ 2 ವರ್ಷ ಬಂದ ಸೇವೆಯ ಮೊತ್ತದ ರೂಪದಲ್ಲಿ ಅನೇಕ ರೀತಿಯ ಸಹಾಯಗಳನ್ನು ಕೂಡ ನಾವು ಸಮಾಜದಲ್ಲಿ ಕೈಗೊಳ್ತೇವೆ. ಇದೇ ರೀತಿ ಭಜನಾ ತಂಡವನ್ನು ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗಿ ಸಮಾಜಕ್ಕೆ ಒಂದು ಮಾದರಿಯಾಗುವಂಥ ತಂಡವನ್ನು ನಿರೂಪಿಸಬೇಕು, ನಿರ್ವಹಣೆ ಮಾಡಬೇಕು, ರೂಪಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೇವೆ. ಮುಂದಿನ ಭಾಗವಾಗಿ ಮತ್ತೆ ಬರ್ತೇವೆ. ದೇವಸ್ಥಾನ ಗುರುರಾಜ್ ಕೊಂಜಬಳ್ಳಿ ಅವರೇ, ನಮ್ಮ ರಾತ್ರಿ ಅನುಭವವನ್ನು ಹಂಚ್ಕೊಳ್ಬೋದಾ? ನಾವು ಪ್ರಥಮವಾಗಿ ಇಲ್ಲಿ ಈಗ ಏನು ಕೇಳಿದ್ರೆ ಪಂಡರಾಪುರ ಹೋಗ್ಬೇಕು ಅಂದ್ಕೊಂಡಿದ್ವಿ. ಖಂಡಿತ ಕಾರಣಾಂತರಗಳಿಂದ ನಾವು ಕೊಲ್ಲಾಪುರ ಮಹಾಲಕ್ಷ್ಮೀ ದೇವಿಯ ಮೊದಲ ದರ್ಶನ ಮಾಡಬೇಕಂತ ಅವಕಾಶ ಬಂದೋದಾಗಿದೆ. ಅದರಿಂದ ಇಲ್ಲೇ ಹತ್ತಿರದ ಸ್ನಾನಗೃಹ, ಶೌಚಾಲಯದಲ್ಲಿ ಎಲ್ಲವೆಲ್ಲ ನಿತ್ಯ ಕರ್ಮಗಳನ್ನು ಮುಗಿಸಿ ನಾವೀಗ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ದರ್ಶನಕ್ಕೆ ಹೋಗ್ತಾ ಇದ್ದೇವೆ. ನಾವು ಒಟ್ಟಾರೆ ಕೇವಲ ಕುಟುಂಬದ ದೃಷ್ಟಿಯನ್ನು ಇಟ್ಕೊಂಡು ಅಂತ ಹೇಳಿದ್ರೆ ಒಂದು ಭಜನಾ ತಂಡದ ಒಂದು ಕುಟುಂಬದ ದೃಷ್ಟಿಯನ್ನು ಇಟ್ಕೊಂಡು ನಾವೊಂದು ಯಾತ್ರೆಯನ್ನು ಕೈಗೊಂಡಿದ್ದೇವೆ. ಅದೃಷ್ಟಿಗೂ ನಾವು ಒಂದು 33 ಜನರ ಪಟ್ಟಿ ಮಾಡಿ ಹೊರಟಿದ್ದೇವೆ. ಆದರೆ ಸರಿಸುಮಾರು ಒಂದು 28 ಜನರಿಗೆ ಬರ್ಲಿಕ್ಕೆ ಅವಕಾಶ ಆಯ್ತು ಅಂತ ತಿಳ್ಕೊಂಡಿದ್ದೇವೆ. ಹಾಗೆ ನಮ್ಮ ಭಜನಾ ತಂಡದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಾಗೆ ತಿಳಿಸಬೇಕು. ಭಜನೆ ಮಾಡುವುದು ಒಂದು ಭಾಗ, ಆದರೆ ಆ ಭಜನೆಯಲ್ಲಿ ನಾವೆಲ್ಲರೂ ಕೂಡ ಒಂದು ಕುಟುಂಬದ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೇವೆ. ಕುಟುಂಬದ ವ್ಯವಸ್ಥೆ ಅಂತ ಹೇಳಿದ್ರೆ ಸಮಾನ ವಯಸ್ಕರಿಲ್ಲದಿದ್ರು ಕೂಡ ಸಮಾನ ಮನಸ್ಕರು ಬದುಕ್ತಾ ಇದ್ದೇವೆ. ಇದು ನಮ್ಮ ಒಂದು ಭಜನಾ ತಂಡದ ಒಂದು ಭಜನಾ ಮಂಡಳಿ ಕೊಡ್ಲಾಡಿ ಅಭಿಪ್ರಾಯ. ಮಂಜಣ್ಣ ಮತ್ತೆ ವಿಶೇಷ ಹಾಗೆ ಇಲ್ಲ ನಮ್ಮ ಭಜನಾ ತಂಡದ ಒಂದು ಮಾರ್ಗದರ್ಶಕರಾಗಿ ಅರುಣ್ ಶೆಟ್ಟಿ ಅವರು ಒಂದು 3 ವರ್ಷದಿಂದ ಹಾಗೆ ಒಂದು ಭಜನೆ ಸಂಗೀತದಲ್ಲೂ ಹಾಗೆ ಅವರು ಒಂದು ಈ ಕುಂದಾಪುರ ತಾಲೂಕಿನ ಭಜನಾ ಮಂಡಳಿಗಳಲ್ಲಿ ಇರುವಂತಹ ಭಜನಾ ತಂಡಗಳಲ್ಲಿ ಸ್ವಲ್ಪ ಹಿರಿಯ ಭಜಕರಾಗಿ ಮತ್ತು ಒಳ್ಳೆ ಉತ್ಕೃಷ್ಟವಾದ ಭಜನೆಯನ್ನ ಅವರು ಇವಾಗ ನಾವು ಕೋಲ್ಹಾಪುರದಿಂದ ನಾವು ಇವಾಗ ದೇವಸ್ಥಾನಕ್ಕೆ ಹೊರಟಿದ್ವಿ. ಆನ್ ದ ವೇ ಅಲ್ಲಿದ್ದೀವಿ. ಹಾಯ್ ಸಾಯ್ ಹೇಳಿ. ಹಲೋ ಸೈಡು. ಹಾಯ್ ಫ್ರೆಂಡ್ಸ್. ನೀವು ಯಾಕೆ ಹಿಂಗೆ ಮಾಡ್ತೀರಿ? ಅದೇ ಮಾಡ್ರೆ ಬಂದಾಗ English aja naman ka. I mean, it's come to in the Bajna team. Bajna Mandal. Hi guys. ಮುಂದೆ ಹೋಗಿ ಮಾರಾಟ. Hi. Hey, ಇದಿತ್ತಲ್ಲ ಮನೀಷಾ. ಲಾಸ್ಟಿಗೆ ಅಷ್ಟೇ. ಜೈ ಶ್ರೀರಾಮ್. ಇಟ್ಕೊಂಡಿದ್ದೀವಿ. ಜೈ ಶ್ರೀರಾಮ್. ಕೊಲ್ಹಾಪುರ ಬಂದಿದ್ದೀವಿ. ಜೈ ಶ್ರೀರಾಮ್. ನಾಸ್ತಿಕ ಅಂದ್ರೆ ಅವನ ಅಪ್ಪ ಅಮ್ಮಿ ಜಾನಸುಧ ಮತ್ತೆ ನಾವಿಲ್ಲಿ ಪಂಢರಪುರಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಅವ್ರ ಪೂರ್ಣ ದೈವಭಕ್ತ. ಅವನ ಮಗ ಪೂರ್ತಿ ನಾಸ್ತಿಕ. ಎಲ್ಲಿವರೆಗೆ ಅಂದ್ರೆ ತಂದೆ ತಾಯಿನವನಿಗೆ ಕಣ್ಣು ಕೊಡಿ ಹಿಂಸೆ ಕೊಡ್ತಾನೆ.
ಇದು ಕೋಲಾಪುರ ಗೈಸ್. ಎಲ್ಲ ಆಯ್ತು ಅಪ್ಪ ಬಿ ಸಾಕ ಕೊಂಡು ಸಾಕ ಇನ್ನು ನಾವು ಇಲ್ಲಿ ಇಪ್ಪದಿಲ್ಲ ನಾವು ಕಾಶಿ ಮನೆ ಬಿಟ್ಟು ಹೋಗ್ತಾರೆ ಕಾಶಿ We have finished the temple training, so we are blissful to see the God. ಈಗ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ರಾಘವ ಆ್ಯಂಡ್ ಗೈಸ್ ಇವಾಗ ನಾವು ಸೋಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಅಲ್ಲಿ ಇದ್ವಿ. ಅಷ್ಟು ಟೆಂಪಲ್ ರಿನೋವೇಷನ್ ಅಲ್ಲಿ ನಾವು ಜಾಸ್ತಿ ಮುಂದೆ ಹೋಗಿಲ್ಲ, ಹಿಂದಿಂದ ನೋಡ್ಕೊಂಡು ಬಂದ್ವಿ. ಅಮ್ಮನವ್ರನ್ನ ತುಂಬಾ ಹತ್ತಿರದಿಂದ ನೋಡಿದ ಖುಷಿ ಆಯ್ತು. ಒಂದು ಪ್ಲೇಸ್ ಮಿಸ್ ಮಾಡಿಬಿಟ್ವಿ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದ whatever is there. ಸೊ ಐ ಆಮ್ ಗೋಯಿಂಗ್ ಟು ಶೋ ಯು. सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते या देवी सर्वभूतेषु विष्णुमायेति शक्तिता नमस्तस्यै 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 नमो नमः या देवी सर्वभूतेषु चेतनेत्यभिधीयते नमस्तस्यै 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 नमो नमः या देवी सर्व